ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಟನ್ಗೆ ನಾವೇ 1,000 ಕೊಡುವುದಾಗಿ ರೈತ ಚನ್ನಗೌಡ ಪಾಟೀಲ್ ರೈತರಿಂದ ಘೋಷಣೆ ಮಾಡಿದ್ದಾರೆ. 4 ದಿನಗಳಿಂದ ದೇಶದ ಅನ್ನದಾತ ಅನ್ನ ನೀರು ಇಲ್ಲದೆ ರಸ್ತೆ ಮಧ್ಯೆ ಕುಳಿತು ಕಬ್ಬಿಣ ಬೆಲೆಗೆ ಭೋಗರೆಯುತ್ತಿರುವ ಯಾವ ಅಧಿಕಾರಿಗಳು ಕೂಡ ರಾಜಕಾರಣಿಗಳು ಈ ಕಡೆ ಸುಳಿಯುತ್ತಾ ಇಲ್ಲ. ಈ ಕಾರಣದಿಂದಾಗಿ ರೈತ ಸಂಘಟನೆಗಳು ಸಿಡಿದೆದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಚನ್ನಗೌಡ ಪಾಟೀಲ್ ಪ್ರತಿಭಟನೆಯಲ್ಲಿ ಮಾತನಾಡಿ, ಕಾರ್ಖಾನೆ ಮಾಲೀಕರು ಕಬ್ಬಿಗೆ ನಿಗದಿತ ಬೆಲೆ ಕೊಡದೇ ಇದ್ದರೆ ಕಾರ್ಖಾನೆ ನಮ್ಮ ರೈತರ ಕೈಗೆ ಒಪ್ಪಿಸಿ ರೈತನಿಗೆ 1 ಟನ್ಗೆ 4,000 ಕೊಟ್ಟು ನಿಮಗೂ 1,000 ರೂಪಾಯಿ ಕೊಡುವುದಾಗಿ ರೈತ ಆಕ್ರೋಶ ಹೊರಹಾಕಿದ್ದಾರೆ. ಆರೋಗ್ಯರಿ ಕ್ರಾಸ್ನಲ್ಲಿ ಬೆಳಗ್ಗೆಯಿಂದ 4 ದಿಕ್ಕುಗಳಿಂದ ರಸ್ತೆ ತಡೆ ಹಿಡಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಆದರೆ ಈ ಪ್ರತಿಭಟನೆಗೆ ಯಾವ ರಾಜಕಾರಣಿಗಳು ಕೂಡ ಬರ್ತಾ ಇಲ್ಲ, ಅವರ ಸುಳಿವೇ ಇಲ್ಲದಂತಾಗಿದೆ. ರೈತ ಸಂಘಟನೆಗಳು ಶಾಸಕರು, ಸಚಿವರು ಮತ್ತು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಶಶಿಧರ್ ಕೊಕಟ್ಟೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮಂಡದ ಈ ಫ್ಯಾಕ್ಟ್ರಿ ಮಾಲೀಕರು ಮತ್ತು ಸರ್ಕಾರ ಮಂಡದವ್ರನ್ನೇ ತೋರತೈತೆ ರೈತರ ಮ್ಯಾಗ. ಅದಕ್ಕೆ ಆ ಮಂಡದ ಏರಿಯಾನ ಬಿಟ್ಟು 3,500 ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಿರಿ. ನಾವು ಇದೊಂದು ಬೇಡಿಕೆ ಇಟ್ಟಿದ್ದೀವಿ. ಆ ಬುರ್ಲಾಪುರ ಕ್ರಾಸ್ದಾಗ ಏನು ವೇದಿಕೆ ಸ್ಟಾರ್ಟ್ ಐತಿ, ಜಿಲ್ಲಾ ಉಸ್ತುವಾರಿ ಆಗಲಿ, ಮುಂದೆ DC ಅವರಾಗಲಿ, ಬರೀ ವಿಡಿಯೋ ಕಾನ್ಫರೆನ್ಸ್ದಾಗ ಮಾಡ್ರೆ DC ಅವರ ಸಮಸ್ಯೆ ಬಗೆಹರಿಯಂಗಿಲ್ಲ. ಅಲ್ಲಿ ಖುದ್ದಾಗಿ ಬಂದು ಸ್ಟೇಜ್ಗೆ ಬಂದು ಇಲ್ಲ ರೈತರ ಸಮಸ್ಯೆ ಚರ್ಚೆ ಮಾಡ್ರನ ಇದು ಬಗೆಹರಿತೈತಿ. 3,400 ಬರೋವರೆಗೆ ಈಗ ಪ್ರತಿಯೊಂದು ಇದರ ಏರಿಯಾದಾಗೆಲ್ಲ ಸಣ್ಣ ಸ್ಟ್ರೈಕ್ ಅದಾವು. ಇದು ಪ್ರತಿ ಹಳ್ಳಿಗೂ ಇಲ್ಲ ಸರ್. ಈಗ 4 ದಿವಸ ಆದ್ರೂ ಹೋರಾಟ ಮಾಡಿದ್ರಿ. ಸ್ಥಳೀಯ ಶಾಸಕರು ಅಥವಾ ಹೊರಗಿನವರು MLA MLC ಯಾರು ಬಂದಿದ್ರ? ಇಲ್ಲ. ನಿಮ್ಮ ಸ್ಟ್ರೈಕಿಗೆ ಯಾರಾದ್ರೂ ಬೆಂಬಲಿಸಿದ್ರು? ನಮ್ಮ ಸ್ಟ್ರೈಕಿಗೆ ಯಾರು ಬಂದಿಲ್ಲ, ಸ್ಥಳೀಯವಾಗಿ ಬಂದಿಲ್ರಿ. ಯಾರು ಇಲ್ಲಿ ಒಂದು ತಾಲೂಕು ಆಡಳಿತ ಸಹಿತ ನಮ್ಮ ಸ್ಟ್ರೈಕಿಗೆ ಬಂದಿಲ್ಲ. ಇಲ್ಲಿ ಇದಕ್ಕೆ ಏನು ಮನವಿ ಅಂತ ಏನು ಬಂದಿಲ್ಲ. ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ? ಅವ್ರಿಗೆ ಒಂದು ಧಿಕ್ಕಾರ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ಇಷ್ಟೆಲ್ಲ ಜನ ರೀ ಸಾರ್ವಜನಿಕ ಯಾರಿಗೆ ನೋಡ್ಕೊಳ್ತಿರ್ಸಿಲ್ರಿ, ಸ್ವಂತ ಪ್ರೇರಿತವಾಗಿ ಬಂದಿದ್ದಾರೆ ಜನ ರೀ. ಈ ಜನಕ್ಕೆ ಬಂದಾರಂದ್ರೆ ಯಾರ ಸಂಬಂಧ ರೀ? ಅವ್ರಿಗೊಂದು ನ್ಯಾಯ ಸಿಗ್ಲಿಕ್ಕೆ ಬಂದಿರ್ತಾರೆ. ಅದರ ದಶಿಂದ ಅವ್ರು ಬಂದು ಏನಾಗೈತಿ, ಏನಾಗಲಿ ಮುಂದುವರೆದ ಏನೈತಿ ಅಂತ ನೋಡೋ ಯೋಗ್ಯತೆ ಇರ್ಲಿಕ್ಕಂದ್ರೆ ಅವ್ರಿಗೆ ಪಗಾರ ಕೊಟ್ಟು ನಡ್ಸಾರ ರೈತರ ಅಂದ ಬಳಕ ಅವ್ರು ಮಾಡ್ಲಿಕ್ಕಂದ್ರೆ ಇಂಥವ್ರನ್ನ ಅಧಿಕಾರಿಗಳನ್ನ ತೊಂದು ಏನ್ ಮಾಡಿ ನಮ್ಮ ಜಿಲ್ಲಾಡಳಿತ ತೊಂದು ಮಾಡೋದು ಅಂತೇಳಿ ರೈತರ ನಮ್ಮ ಅನಿಸಿಕೆ ಆಗೈತ್ರಿ. ತಮ್ಮ ಹೆಸರು? ಮಲ್ಲನಗೌಡ ಬಿರಾದಾರ, ಹೆಬ್ರಟ್ಟಿ. ತನಕ ಪ್ಯಾಟಿ ಎಲ್ಲ ಏನಿಲ್ರಿ. ಅವ್ರು ನಮ್ಗೆ ರೈತರಿಗೆ ಸಾಥ್ ಕೊಟ್ಟಾರ್ರಿ. ಅವ್ರು ಪ್ಯಾಟಿ ಎಲ್ಲ ಏನಿಲ್ರಿ, ಹುಡುಕಿದಾರ ಪ್ಯಾಟಿ ಅಂತ MLA ನಮ್ಗೆ ಯಾರು ಕೊಟ್ಟಿಲ್ರಿ. ಯಾರು ಇಲ್ಲ ಪ್ಯಾಟಿ ಸರ್. ನಿಮ್ಮ ನಿಲುವೇನು ಕೊನೆಗೆ? ನಮಗೆ ಬೆಳಗಾವಿ ಉಸ್ತುವಾರಿ ಸಚಿವರು ಇನ್ನೂವರೆಗೂ ಯಾವುದೇ ಸಂಪರ್ಕಕ್ಕೆ ಬಂದಿಲ್ಲ. ರೈತ ಸಂಘದವರಿಗೆ ಇಲ್ಲಿವರೆಗೂ ಬಂದಿಲ್ಲ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾನು MLA ಆಗ್ಲಾ, MP ಆಗ್ಲಾ, ಇಲ್ಲ CM ಆಗ್ಲಾ ಅಂತ ಅವ್ರ ತಲೆಯಲ್ಲಿ ಇರೋದು ಅದೊಂದೇ. ರೈತರು ಏನ್ ಸತ್ರು ಅವ್ರಿಗೆ ಖಬರೇ ಇಲ್ಲ. ಬೇಡ ದೋಸ್ತ, ನಮಗೆ ಟಾಪ್ ಮಾಡ್ಬೇಡ, ತಗೊಳತ್ತೀವಿ. ಅವ್ರದ್ದು ಯಾವುದೇ ರೀತಿ ಫ್ಯಾಕ್ಟ್ರಿ ಇಲ್ಲ. ಅವರು ಇದಕ್ಕೆ ಬಂದು ಈಗ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ರೈತ ಸಂಘಕ್ಕೆ. ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ? ಇಲ್ಲಿವರೆಗೂ ಅವ್ರು ಯಾಕೆ ನಮ್ಮ ಇದಕ್ಕೆ ಬರ್ತಾ ಇಲ್ಲ, ರೈತ ಸಂಘ ಹೋರಾಟಕ್ಕೆ? 4 ದಿನದಿಂದ ಅವರು ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಭೇಟಿ ಹಾಕಕ್ಕೂ ಬಂದಿಲ್ಲ. ಈ ರೀತಿ ಮಾಡಿದರೆ ರೈತ ಸಂಘದ ಇದನ್ನ ಏನಾಗುತ್ತೆ? ಅದರ ನಮಗೇನು ಮನಿ ಅಥವಾ
ನಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ, ಅವ್ರ ಮನೆಯಲ್ಲಿ ಮಾತ್ರ ಮಕ್ಕಳಿದ್ದಾರೆ. ಯಾವ ರೀತಿ ಅವರು ಸಹಕಾರ ನೀಡಬೇಕಂತ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಮುಂದಿನ ಎಲೆಕ್ಷನ್ದಲ್ಲಿ ನಾವು ಏನು ಮಾಡಬೇಕು ಅಂತ ನಮಗೂ ಗೊತ್ತಿದೆ. ರೈತ ಸಂಘದವರು ಒಗ್ಗೂಡಿ ಏನಾದರೂ ಮಾಡಬೇಕು ಅಂತ ಇದ್ರೆ ಅವ್ರು ಈಗಾಗಲೇ ಬಂದು ನಮ್ಗೆ ಏನು ಮಾಡಬೇಕು, ರೈತರಿಗೆ 3,500 ಕೇಳ್ತಾ ಇದ್ದೀವಿ. 3,500 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗಬೇಕು. ಸರಿ, ಈಗ ನಾವು ಸುಮಾರು 4 ದಿನದಿಂದ ಕುರ್ಲಾಪುರ ಕ್ರಾಸ್ನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಆದ್ರೂ ಯಾವುದೇ ಸರ್ಕಾರ ಎದರಿಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ರ? ಕಬ್ಬಿನ ಬೆಂಬಲ ಬೆಲೆ ಎಷ್ಟು ಬೇಕಂತ ನಮಗೆ 3,000 ಕನಿಷ್ಠವಾಗಿ 3,000, ಕೇವಲವಾಗಿ 3,500 ಕೇಳ್ತಾ ಇದ್ದೇವೆ. ಅವ್ರಿಗೆ 5,000 ಕೇಳ್ತಾ ಇಲ್ಲ ನಾವು ಈಗ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ 4,000, 4,500, 4,700 ಕೊಡ್ತಾ ಇದಾರೆ. ಯಾವ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ? ಗುಜರಾತ್ ನಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ಇಲ್ಲೇ ನಮ್ಮ ಪಕ್ಕದ ರಾಜ್ಯದಲ್ಲೇ 3,500 ಕೊಡ್ತಾರೆ. ಘೋಷಣೆ ಮಾಡಿ ಇವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ ನವೆಂಬರ್ 1ರಿಂದ. ಈಗ ನಾವು 3,500 ಕೂಡ ಅಂತ ಹೇಳ್ತಾ ಇದ್ವಿ. ಆದ್ರೂ ಇನ್ನೂವರೆಗೆ ಯಾವುದೇ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. MLA-ಗಳಾಗ್ಲಿ ಬಂದಿಲ್ಲ ನಮ್ಮ ಸಂಪರ್ಕಕ್ಕೆ, MP-ಗಳಾಗ್ಲಿ ಬಂದಿಲ್ಲ, ಕೇಂದ್ರ ಸರ್ಕಾರ ಆಗ್ಲಿ ಇದೇ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸರ್, ಈಗಾಗಲೇ ಗುರ್ಲಾಪುರ ಕ್ರಾಸ್ ಅಲ್ಲಿ ಮಹೇಂದ್ರ ತಮ್ಮನವರು ಬಂದಿದ್ದಾರೆ. ಇವತ್ತು ಬಂದಿದ್ದಾರೆ. ಇವತ್ತಿಗೆ ಏನು ಜಾಯ್ನ್ ಆಗಿದ್ದಾರೆ, ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಹಾರವೇರಿ ಕ್ರಾಸ್ ನಲ್ಲಿ ಇವತ್ತು ಸ್ಟ್ರೈಕ್ ನಿನ್ನೆಯಿಂದ ಅಲ್ಲೇ ಇದ್ವಿ. ಇವತ್ತಿಲ್ಲಿ ಹಾರವೇರಿ ಕ್ರಾಸ್ಗೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಪ್ರತಿಯೊಂದು ಹಳ್ಳಿಗೆ ನಾಳೆಯಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ನಾವು ಯಾವುದೇ ಸಂಘಗಳಿಗಾಗ್ಲಿ ಯಾವುದೇ ಇದಕ್ಕಾಗ್ಲಿ ಇನ್ನೂ ಕರೆ ಕೊಟ್ಟಿಲ್ಲ. ರೈತ ಸಂಘದವರು ಮಾತ್ರ ಇದ್ದೀವಿ. ಇನ್ನು ಪ್ರತಿಯೊಂದು ರೈತ ಸಂಘದವರು ಕೈ ಮುಗಿದ್ರೆ ಎಲ್ಲಾ ಸಂಘಗಳು ಒಗ್ಗೂಡಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿ ನಿಲುವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯ ಶಾಸಕರಾಗ್ಲಿ ಅಥವಾ ಬೇರೆ ಬೇರೆ ಯಾರಾದ್ರೂ ಬಂದಿದ್ರ? ಶಾಸಕರು ಗುರ್ಲಾಪುರ ಬಂದಿದ್ದಾರೆ. ಸ್ಥಳೀಯ ಶಾಸಕರು ಇಲ್ಲ, ಸೂಚಿಸಿಲ್ಲ. ಇನ್ನೂ ಯಾರು ಸೂಚಿಸಿಲ್ಲ. ಸೊಸೈಟಿ ನುಕ್ಸಾನ್ದಾಗಿತ್ತಂದ್ರೆ ಅದನ್ನ ಯಾಕೆ ಗೆಲ್ಲೋದಕ್ಕೆ ಅವಶ್ಯಕತೆ ಇದೆ? ರೈತ ಸಂಘದವ್ರಿಗೆ ಕೂಡ್ಲಿ ಫ್ಯಾಕ್ಟ್ರಿ ನಡ್ಸಾಕ ನಾವು 400 ರೂಪಾಯಿ ರೈತರ ಮೇಲೆ ಕೊಡ್ತೀವಿ. 1,000 ರೂಪಾಯಿ ಫ್ಯಾಕ್ಟ್ರಿ ಮಾಲಕರು ಕೊಡ್ತೀವಿ. 5,000 ರೂಪಾಯಿ ಕೊಡ್ತೀವಿ ಟನ್ನಿಗೆ. ನಮ್ಮ ಕಡೆ ಕೊಟ್ಟು ನೋಡ್ರಿ. ಇದಕ್ಕ ನಮ್ಮನ್ನೆಲ್ಲ ರೈತರು ಕರೆಸ್ರಿ. ಎಲ್ಲಿ ಕರೆಸ್ರಿ ನಾವೆಲ್ಲ ರೈತರು ಬಂದು ಇಲ್ಲಿ ಕೊಬ್ಬಿಗೆ ಸೋಸ್ತೀವಿ. ಚನ್ನಗೌಡ ಪಾಟೀಲ್, ಸಿದ್ದಾಪುರ ಗೌಡ್ರ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂದ್ರೆ ನಮಗೆ ಬೀದಿಗೆ ಯಾವಾಗ ತಂದ್ರಲ್ಲ ಅವ್ರನ್ನೂ ಬೀದಿಗೆ ತರುವಂತ ತಾಕತ್ ನಾವು ಮಾಡ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಕ್ಷೇತ್ರದಾಗ ಬೆಳಗಾವಿ ಡಿಸ್ಟಿಕ್ ಒಳಗೆ ಉಸ್ತುವಾರಿ ಸಚಿವರಾಗಲಿ ಅಥವಾ ನಮ್ಮ ಸಕ್ಕರೆ ಸಚಿವರಾಗಲಿ ಇನ್ನೂ MLA-ಗಳಾಗಲಿ ಯಾರೂ ಬಂದಿಲ್ಲ. ಇವತ್ತು ಮಾತ್ರ ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಹೋಗಿರೋ ಮಹೇಶ್ ತಮ್ಮನವರು ಬಂದಿದ್ರು. ಬಂದ ರೈತರಿಗೆ ಬೆಂಬಲ ಕೊಟ್ಟ 50,000 ರೂಪಾಯಿ ಊಟ ಸಲ ಪ್ರಸಾದ ಅನ್ನ ಸಲುವಾಗಿ ಅವರು 50,000 ರೂಪಾಯಿ ಜನ ಕೊಟ್ಟು ಹೋದ್ರು. ಇನ್ನೂ ನೀವು ಯಾರು ಸ್ಟ್ರೈಕ್ ಮಾಡ್ತೀರಿ ನಿಮ್ಮ ಜೊತೆ ಇರ್ಕೊಂಡು ಹೇಳಿದ್ರು. ಇದೊಂದು ಸಂತೋಷದ ಸಂಗತಿ. ಇನ್ನು ಮುಂದೆ ಯಾವ ರೀತಿ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಲಾ ಅಂಡ್ ಆರ್ಡರ್ ಮೀರಿ ಹೋರಾಟ ಮಾಡೋರು ನಾವು. ಹೈವೇ ಕಡೆಯಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಇವ್ರು ಹೇಳ್ತಿದ್ದಾರು. ಆದ್ರೆ ಇವತ್ತಿಗೆ ನಾವು ಲಾ ಅಂಡ್ ಆರ್ಡರ್ ಮೀರಿ ಹೈವೇ ಅಂತ ತಿಳಿಯು, NH4 ತಿಳಿಯುವಂತ ತಾಕತ್ತು ಮಾಡವ್ರ. ನಾವು ಕರ್ನಾಟಕ ಸ್ಟೇಟ್ ಅಲ್ಲ, ಪಾರ್ಲಿಮೆಂಟ್ ಕೇಂದ್ರ ಸರ್ಕಾರಕ್ಕೂ ಇದು ಗೊತ್ತಾಗಬೇಕು ಅನ್ನೋದು ನಮ್ಮದು ಒಂದು ಆಶೆ ಐತಿ. ಇವತ್ತ ನಾಳೆ 10-11 ಗಂಟೆ ತನಕ ಡಿಕ್ಲೇರ್ ಆಗಲಿಲ್ಲ ಅಂದ್ರೆ ನಾವು NH4 10 ಲಕ್ಷ ಜನ ಕೂಡಿ ನಾವು ಬಂದ್ ಮಾಡವ್ರ. ಸರಿಗ ಹರಿಯಾಣ ರಾಜ್ಯದಲ್ಲಿ 4,150 ರೂಪಾಯಿ ಕೊಡ್ತಾ ಇದ್ದಾರೆ ಕಬ್ಬಿನ ಬೆಲೆ. ಬಟ್ ಭಾರತ ಬಿಟ್ಟು ಹರಿಯಾಣ ಇಲ್ಲ. ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಯಾವ ಕಾರಣ? ಅದೇ ಹೇಳ್ತಾ ಇದ್ದೀನಿ, ನಮ್ಮನ್ನು ಬಲುಪಶಿ ಮಾಡದಾರ ಅವ್ರ. ಒಂದು ಮಾತು ಹೇಳ್ತೀನಿ ನಿಮ್ಗೆ, ಒಂದು ಸಾದಾ ಬೆಳೆ ಬಿಟ್ಟು ಕಬ್ಬಿನ ಬೆಳೆ ಬಿಟ್ಟು ಸಾದಾ ಬೆಳೆನ ನಾವು 3 ತಿಂಗಳು 4 ತಿಂಗಳು ಬರ್ತದೆ. ನಾವು ನೀರು ಹಾಸೋದು, ನಾವು ಔಷಧ ಬೆಳೆದು ನಾವು ಎಲ್ಲ ನಾವು ಮಾಡ್ತೀವಿ. ಅದನ್ನು ಕಟಾವು ಮಾಡಿ ಪ್ಯಾಕ್ ಮಾಡ್ತೀವಿ. 10 ರೂಪಾಯಿ ತಗೋತಾರೋ ದಲಾಯಿಗಳ. ಒಂದ ದಿವಸನಾಗ 25 ಮಾಡ್ತಾರ. 15 ರೂಪಾಯಿ ಅವರಿಗೆ ನಾವು 3 ತಿಂಗಳು ದುಡಿದ್ರು 10 ರೂಪಾಯಿದಾಗ ನಾವು ದುಡಿಯೋರ. ಸರ್, ಇದಕ್ಕೆ ಕಾರಣ ಏನು? ಕಾರಣ ನಮ್ಮ ರಾಜಕಾರಣಿ ರಾಜಕಾರಣ ಅಸ್ತಿತ್ವ ಸಾಧ್ಯ ಇಲ್ಲ. ರಾಜಕಾರಣದಾಗ ಆ್ಯಕ್ಚುಲಿ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಮಿನಿಸ್ಟ್ರು MLA-ಗಳು ಎಲ್ಲ ಇವರು ಇರೋದ್ರಿಂದ ನಮ್ಮನ್ನೆಲ್ಲ ಬಲಿಪಶಿ ಮಾಡತ್ತಾರು. ಎಲೆಕ್ಷನ್ದಾಗ ಬರ್ತಾರು, ವೋಟ್ ಹಾಕ್ತಾರು, ಕೇಳ್ತಾರು. ಇದು ಏನಾಗೈತಿ, ಇನ್ನು ಎಲ್ಲರೂ ಜನ ಎಚ್ಚೆತ್ಕೊಂಡಾರ ರೈತರಂದ್ರೆ ಏನು ಅನ್ನೋದು. ಸರಿಗ
ಇದೇ ನಿಮ್ಮ ಸಂಘಟನೆ ಈಗ ಒಗ್ಗಟ್ಟಾಗಿದೆ. ಒಗ್ಗಟ್ಟಾಗಿದೆ. ಇದರಲ್ಲಿ ಕೆಲವೊಂದು ಜನ ಒಡೆಯವರಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಒಡೆಯವ್ರು ಯಾರು ಇಲ್ರಿ ಸರ್. ಯುವ ಶಕ್ತಿ ತಯಾರಾಗೈತಿ. ಸ್ವತಃ ಯುವಕರ ₹1 ಪೆಟ್ರೋಲ್ ಇಲ್ಲ, ಏನಿಲ್ಲ, ಏನೂ ಕೊಡೋದಿಲ್ಲ. ಸ್ವತಃ ಯುವಕರೆಲ್ಲ ಬಂದು ಹೋರಾಟ ಮಾಡತ್ತರು. ಇನ್ನ ಯುವ ಶಕ್ತಿ ಕಾಲೇಜ್ದವ್ರು ಬರೋದಾರು, ಎಲ್ಲ ರೈತರ ಮಕ್ಕಳದಾರು, ಎಲ್ಲ ಕಾಲೇಜ್ ಬಂದ್ ಮಾಡಿ ಬೆನ್ನ ಹತ್ತವ್ರು. ನೀವು ಈ ದೊಡ್ಡ ಪ್ರಮಾಣದಾಗ ಐತಿ, ದೊಡ್ಡ ಪ್ರಮಾಣದಾಗ ಹೋರಾಟ ಇದ್ದಿಲ್ಲ, ಸಣ್ಣ ಪ್ರಮಾಣದಾಗ ಮಾಡುವುದಿಲ್ಲ. ಈ ಸಲ 3500 ಕೊಡ್ಲಿಲ್ಲ ಅಂದ್ರೆ ಒಂದು ಮತ್ತೊಂದು ಹೇಳಕ್ ಇಚ್ಛೆ ಪಡ್ತನ್ನ, ಶುಗರ್ ಫ್ಯಾಕ್ಟ್ರಿ ಎಲ್ಲ ರೈತ ಸಂಘದ ಕೂಡ್ಲಿವ್ರ. ನಾವು 4,000 ಬಿಲ್ ಕೊಟ್ಟ ಅವ್ರಿಗೆ ₹1,000 ಕೊಡ್ತೀವಿ. ರೈತ ಕೈಯಾಗ ಅವ್ರು ಕೊಡ್ಲಿ. ನಾವು 4,000 ರೈತರಿಗೆ ಬಿಲ್ ಕೊಟ್ಟು ಮಾಲಕರಿಗೆ ₹1,000 ಕೊಡ್ತೀವಿ. ನಾವು ಟನ್ನಿಗೆ ಒಂದು ಟನ್ನಿಗೆ 5,000 ಬಿಲ್. ಅದನ್ನೆಲ್ಲ ರೈತರು ಸ್ವಲ್ಪ ಇದು ನಮ್ಮ ತಾಕತ್ ಐತಿ.